ಒನ್ ಕುಟುಂಬದ ಸದಸ್ಯರು ಮತ್ತು ಸಂಬಂಧಗಳು. ನಮಸ್ಕಾರ ಮಕ್ಕಳೇ, ಇಂದು ನಾವು ನಮ್ಮ ಕುಟುಂಬದ ಬಗ್ಗೆ ಕಲಿಯೋಣ. ಕುಟುಂಬ ಎಂದರೆ ಒಬ್ಬರಿಗೊಬ್ಬರು ಸಂಬಂಧವಿರುವ ಮತ್ತು ಒಟ್ಟಿಗೆ ವಾಸಿಸುವ ಜನರ ಗುಂಪು. ಒಂದು ಕುಟುಂಬದಲ್ಲಿ ಅಪ್ಪ, ಅಮ್ಮ ಮತ್ತು ನಿಮ್ಮಂತಹ ಮಕ್ಕಳು ಇರುತ್ತಾರೆ. ಕೆಲವೊಮ್ಮೆ ಅಜ್ಜ, ಅಜ್ಜಿ, ಚಿಕ್ಕಪ್ಪ ಮತ್ತು ಅತ್ತೆ ಕೂಡ ನಮ್ಮೊಂದಿಗೆ ವಾಸಿಸುತ್ತಾರೆ. ನಿಮ್ಮ ಅಪ್ಪನ ಅಪ್ಪ ನಿಮ್ಮ ಅಜ್ಜ ಮತ್ತು ಅವರ ಅಮ್ಮ ನಿಮ್ಮ ಅಜ್ಜಿ. ನಿಮ್ಮ ಅಪ್ಪನ ತಮ್ಮ ಅಥವಾ ಅಣ್ಣ ನಿಮ್ಮ ಚಿಕ್ಕಪ್ಪ, ದೊಡ್ಡಪ್ಪ ಮತ್ತು ಅವರ ಸಹೋದರಿ ನಿಮ್ಮ ಅತ್ತೆ. ಈ ಎಲ್ಲ ಜನರು ನಮ್ಮ ಸಂಬಂಧಿಕರು ಮತ್ತು ನಾವು ಅವರೊಂದಿಗೆ ವಿಶೇಷ ಸಂಬಂಧಗಳನ್ನು ಹಂಚಿಕೊಳ್ಳುತ್ತೇವೆ. 2. ಕುಟುಂಬದ ವಂಶವೃಕ್ಷ ಮತ್ತು ಕುಟುಂಬದ ವಿಧಗಳು. ಅನೇಕ ಕೊಂಬೆಗಳಿರುವ ಒಂದು ದೊಡ್ಡ ಮರವನ್ನು ಕಲ್ಪಿಸಿಕೊಳ್ಳಿ. ಕುಟುಂಬವು ಆ ಮರದಂತೆ. ಇದನ್ನು ಕುಟುಂಬ ವೃಕ್ಷ ಎಂದು ಕರೆಯುತ್ತಾರೆ. ಇದು ಕುಟುಂಬದ ಪ್ರತಿಯೊಬ್ಬರೂ ಹೇಗೆ ಸಂಬಂಧ ಹೊಂದಿದ್ದಾರೆ ಎಂಬುದನ್ನು ತೋರಿಸುತ್ತದೆ. ಕುಟುಂಬಗಳಲ್ಲಿ 2 ಮುಖ್ಯ ವಿಧಗಳಿವೆ. ಸಣ್ಣ ಕುಟುಂಬ, ನ್ಯೂಕ್ಲಿಯರ್ ಫ್ಯಾಮಿಲಿ. ಇದು ಒಂದು ಚಿಕ್ಕ ಕುಟುಂಬ. ಇದರಲ್ಲಿ ಸಾಮಾನ್ಯವಾಗಿ ಅಪ್ಪ, ಅಮ್ಮ ಮತ್ತು 1 ಅಥವಾ 2 ಮಕ್ಕಳು ಒಟ್ಟಿಗೆ ವಾಸಿಸುತ್ತಾರೆ. ಅವಿಭಕ್ತ ಕುಟುಂಬ, ಜಾಯಿಂಟ್ ಫ್ಯಾಮಿಲಿ. ಇದು ಒಂದು ದೊಡ್ಡ ಕುಟುಂಬ. ಇದರಲ್ಲಿ ಅಜ್ಜ, ಅಜ್ಜಿ, ಪೋಷಕರು, ಚಿಕ್ಕಪ್ಪ, ಅತ್ತೆ ಮತ್ತು ಅವರ ಮಕ್ಕಳೆಲ್ಲರೂ ಒಂದೇ ಮನೆಯಲ್ಲಿ ಒಟ್ಟಿಗೆ ವಾಸಿಸುತ್ತಾರೆ. 3. ಅವಿಭಕ್ತ ಕುಟುಂಬದ ಅನುಕೂಲಗಳು ಮತ್ತು ಅನಾನುಕೂಲಗಳು. ಅವಿಭಕ್ತ ಕುಟುಂಬದಲ್ಲಿ ವಾಸಿಸುವುದರಿಂದ ಅನೇಕ ಒಳ್ಳೆಯ ವಿಷಯಗಳಿವೆ. ಅನುಕೂಲಗಳು: ಆಟವಾಡಲು ಮತ್ತು ಮಾತನಾಡಲು ಅನೇಕ ಸದಸ್ಯರು ಇರುತ್ತಾರೆ. ಅಜ್ಜ, ಅಜ್ಜಿಯಂತಹ ಹಿರಿಯರು ನಮಗೆ ಸುಂದರವಾದ ಕಥೆಗಳನ್ನು ಹೇಳುತ್ತಾರೆ ಮತ್ತು ಮಾರ್ಗದರ್ಶನ ನೀಡುತ್ತಾರೆ. ಎಲ್ಲರೂ ಒಬ್ಬರಿಗೊಬ್ಬರು ಸಹಾಯ ಮಾಡುತ್ತಾರೆ ಮತ್ತು ನೀವು ಎಂದಿಗೂ ಒಬ್ಬಂಟಿಯಾಗಿರುವುದಿಲ್ಲ. ಆದರೆ ಕೆಲವೊಮ್ಮೆ ಸಣ್ಣ ಪುಟ್ಟ ತೊಂದರೆಗಳು ಇರಬಹುದು. ಅನಾನುಕೂಲಗಳು: ಹೆಚ್ಚು ಜನರಿದ್ದಾಗ ಮನೆ ತುಂಬಿದಂತೆ ಅನಿಸಬಹುದು ಮತ್ತು ಅಭಿಪ್ರಾಯ ಭೇದಗಳು ಉಂಟಾಗಬಹುದು. 4. ನೆರೆಹೊರೆಯವರ ಪಾತ್ರ ಮತ್ತು ಕುಟುಂಬ ರಚನೆಯಲ್ಲಿನ ಬದಲಾವಣೆಗಳು. ನಮ್ಮ ಮನೆಯ ಹತ್ತಿರ ವಾಸಿಸುವ ಜನರು ನಮ್ಮ ನೆರೆಹೊರೆಯವರು. ಅವರು ನಮ್ಮ ವಿಸ್ತೃತ ಕುಟುಂಬದಂತೆ. ನಾವು ಒಟ್ಟಿಗೆ ಹಬ್ಬಗಳನ್ನು ಆಚರಿಸುತ್ತೇವೆ ಮತ್ತು ಅಗತ್ಯವಿದ್ದಾಗ ಒಬ್ಬರಿಗೊಬ್ಬರು ಸಹಾಯ ಮಾಡಿಕೊಳ್ಳುತ್ತೇವೆ. ಒಬ್ಬ ಒಳ್ಳೆಯ ನೆರೆಯವರು ದೊಡ್ಡ ಬೆಂಬಲ. ಕಾಲಾನಂತರದಲ್ಲಿ ಕುಟುಂಬಗಳು ಬದಲಾಗುತ್ತವೆ. ಕೆಲವೊಮ್ಮೆ ಕುಟುಂಬದ ಸದಸ್ಯರು ಕೆಲಸ ಅಥವಾ ಶಿಕ್ಷಣಕ್ಕಾಗಿ ಬೇರೆ ನಗರಕ್ಕೆ ಹೋಗುತ್ತಾರೆ. ಇದೇ ಕಾರಣಕ್ಕೆ ನಾವು ಈಗ ಅವಿಭಕ್ತ ಕುಟುಂಬಗಳಿಗಿಂತ ಹೆಚ್ಚು ಸಣ್ಣ ಕುಟುಂಬಗಳನ್ನು ನೋಡುತ್ತೇವೆ. ಆದರೆ ರಚನೆ ಯಾವುದೇ ಇರಲಿ, ಕುಟುಂಬವು ಯಾವಾಗಲೂ ಪ್ರೀತಿ ಮತ್ತು ಕಾಳಜಿಯ ಮೇಲೆ ನಿಂತಿರುತ್ತದೆ.